ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಕರಿಮಣಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಸಾಹಿತ್ಯ ತುಂಬಾನೇ ಬೇಜಾರಾಗಿ ಪಾಪಮ್ಮ ಹತ್ರ ಬರ್ತಾಳೆ. ಬಂದ್ಬಿಟ್ಟು ಪಾಪಮ್ಮ ನಮ್ಗೆ ಶತ್ರು ಆಗಿರೋದು ಅತ್ತೇನ ಅಂತ ಹೇಳ್ಬಿಟ್ಟು ಅಳೋಕೆ ಶುರು ಮಾಡ್ತಾಳೆ. ನಾವು ಇಷ್ಟು ದಿನ ದೇವ್ರು ಅಂತ ಪೂಜೆ ಮಾಡ್ತಾ ಇರೋರು ಇವಾಗ ನಮ್ಗೆ ಶತ್ರು ಆಗಿದ್ದಾರೆ ಅಂತ ಗೊತ್ತಾದ್ರೆ ಎಷ್ಟು ನೋವಾಗುತ್ತೆ. ಹಾಗಿದ್ರೆ ನನ್ನನ್ನ ಕಿಡ್ನಾಪ್ ಮಾಡಿದ್ದು ಅತ್ತೇನ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಹಾಗೆ ಕರ್ಣಗೆ ಬ್ಲ್ಯಾಕ್ ರೋಸ್ ಹೆಸರಲ್ಲಿ ತೊಂದರೆ ಕೊಡ್ತಾ ಇರೋದು ಅದು ಅತ್ತೇನಾ ಅಂತ ಕೇಳ್ತಾಳೆ. ಅವಾಗೂ ಕೂಡ ಪಾಪಮ್ಮ ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಅಲ್ಲ, ಪ್ರಸನ್ನ ಮಾವನೇ ಸ್ವಂತ ತಮ್ಮ ಅಂತ ಇಷ್ಟು ದಿನ ಸತ್ಯನ ಮುಚ್ಚಿಟ್ಟಿದ್ದಾರೆ. ಎಷ್ಟು ವರ್ಷದಿಂದ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದೀವಿ, ಆದ್ರೆ ಅವರೇ ಈ ತರ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಪಾಪಮ್ಮ. ನಿಮ್ಮ ಈ ಪರಿಸ್ಥಿತಿಗೂ ಕೂಡ ಅತ್ತೆನ ಕಾರಣ ಅಂತ ಹೇಳ್ಬಿಟ್ಟು ಪಾಪಮ್ಮನ ಹಗ್ ಮಾಡಿ ಅಳ್ತಾ ಇರ್ತಾಳೆ. ಆದ್ರೆ ನಾನೇನೋ ಇತ್ತೀಚೆಗೆ ಅತ್ತೆನ ನೋಡಿರ್ಬೋದು ಪಾಪಮ್ಮ, ಆದ್ರೆ ಕಾರಣ ಹುಟ್ಟಿದಾಗಿದ್ದನು ಕೂಡ ಅಮ್ಮನೇ ದೇವ್ರು ಅಂದ್ಕೊಂಡು ಬೆಳೆದಿದ್ದಾರೆ. ಅವ್ರನ್ನ ಎದೆಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಈ ಸತ್ಯ ಗೊತ್ತಾದ್ರೆ ನಿಜವಾಗ್ಲೂ ಆ ಸತ್ಯನ ಅವರು ಅರಗಿಸ್ಕೊಳ್ತಾರ? ನನ್ನ ಕೈಯಲ್ಲಿ ಇದನ್ನೆಲ್ಲ ನೋಡೋಕ್ ಆಗ್ತಾ ಇಲ್ಲ ಪಾಪಮ್ಮ. ಈ ಸತ್ಯನ ನಾನು ಅರಗಿಸ್ಕೊಳ್ಳೋಕೆ ಆಗೋದಿಲ್ಲ ಪಾಪಮ್ಮ ಅಂತ ಹೇಳ್ತಾಳೆ. ಕರ್ಣಗೇನಾದ್ರೂ ಈ ಸತ್ಯ ಗೊತ್ತಾದ್ರೆ ಎದೆನೆ ಒಡೆದೋಗ್ಬಿಡುತ್ತೆ. ಅದನ್ನ ನೆನ್ಸ್ಕೊಂಡ್ರೇನೆ ಸಾಕು ನನ್ ಕೈ ಕಾಲೆಲ್ಲ ನಡುಗ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಪಾಪಮ್ಮ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪ್ರಸನ್ನನ ತೋರಿಸ್ತಾರೆ. ಪ್ರಸನ್ನ ತುಂಬಾನೇ ಗಾಬರಿ ಆಗ್ಬಿಟ್ಟು ಅರುಂಧತಿ ಹತ್ರ ಬರ್ತಾನೆ. ಅಕ್ಕ, ನಿಜವಾಗ್ಲೂ ಕೂಡ ಕಾರಣ ನನ್ನ ಹತ್ರ ಬಂದು ಹೇಳಿದ್ ನೋಡಿ ನನಗೆ ಸ್ವಲ್ಪ ಗಾಬರಿ ಆಗಿದೆ ಅಂದಾಗ ಪ್ರಸನ್ನ ಪ್ರತಿ ಸಲನೂ ಕೂಡ ಕಾರಣ ಅದೇ ರೀತಿ ಮಾತಾಡೋದು ಅಂತ ಹೇಳ್ತಾಳೆ. ಇಲ್ಲ ಅಕ್ಕ, ಆ ಕಾರಣ ನನ್ನ ಹತ್ರ ಬಂದ್ಬಿಟ್ಟು ಆ ಬ್ಲ್ಯಾಕ್ ರೋಸ್ಗೆ ಒಂದು ಗತಿ ಕಾಣಿಸ್ತೀನಿ, ಜೀವನ ಪೂರ್ತಿ ನೆರಳು ಹಾಗೆ ಮಾಡ್ತೀನಿ ಅಂತ ಅವನು ನನ್ನ ಹತ್ರನೇ ಬಂದು ಯಾಕೆ ಹೇಳಿದ? ಅವನಿಗೆ ಏನಾದ್ರೂ ಸುಳಿ ಸಿಕ್ಕಿರ್ಬೋದಾ ಅಂತ ಹೇಳಿದಾಗ ಪ್ರಸನ್ನ, ನೋಡು, ನಾವು ಬೇರೆದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳುವಷ್ಟು ಟೈಮ್ ಇಲ್ಲ. ನಾನು ಹೇಳಿದ್ದೆ ಅಲ್ವಾ ಕೊರಿಯರ್, ಅದನ್ನ ಕಳ್ಸಿದ್ಯಾ ಅಂತ ಕೇಳ್ತಾಳೆ. ಅಕ್ಕ, ಎಲ್ಲ ರೆಡಿ ಇದೆ, ಕೊರಿಯರ್ಗೆ ಕಳ್ಸೋಕೆ ನಾನು ಇವಾಗ ಹೋಗ್ಬೇಕು ಅಷ್ಟೇ ಅಂತ ಹೇಳ್ತೇನೆ. ನೋಡು, ನಾನು ಹೇಳಿರೋ ಕೆಲ್ಸನ ಮೊದ್ಲು ಮಾಡು. ಶತ್ರುಗಳ ಮನ್ಸಲ್ಲಿ ಭಯ ಹೋಯ್ತು ಅಂದ್ರೆ ಅಪಾಯ ನಮ್ಗೆ ಇದ್ದೇ ಇರುತ್ತೆ. ನಾವು ಅವ್ರಿಗೆ ಯಾವುದೇ ಕಾರಣಕ್ಕೂ ಭಯ ಇಲ್ದೇ ಇರೋ ಹಾಗೆ ಮಾಡಬಾರ್ದು. ಯಾವಾಗ್ಲೂ ಅವರು ಭಯದಲ್ಲೇ ಸಾಯ್ಬೇಕು. ಮೊದ್ಲು ಆ ಕೆಲ್ಸನ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ತಾಳೆ. ಈ ಕಡೆ ಪ್ರಸನ್ನಗಂತೂ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಅದೇ ಟೈಮ್ಗೆ ಈ ಕಡೆ ಕರ್ಣನ ತೋರಿಸ್ತಾರೆ. ಕರ್ಣ ಪ್ರಸನ್ನನೇ ಬ್ಲ್ಯಾಕ್ ರೋಸ್ ಅನ್ನು ಸತ್ಯನ ಭರತ್ ಮುಂದೆ ಹೇಳಿರ್ತಾರೆ. ಅಣ್ಣ, ಏನ್ ಹೇಳ್ತಾ ಇದ್ಯಾ? ನಿಜವಾಗ್ಲೂ ಕೂಡ ಇದನ್ನ ನನ್ನ ಕೈಯಲ್ಲಿ ನಂಬೋಕ್ ಆಗ್ತಾ ಇಲ್ಲ ಅಂತ ಹೇಳಿದಾಗ, ಹೌದು ಭರತ್, ನನ್ಗೂ ಕೂಡ ಮೊದ್ಲಿಗೆ ಗೊತ್ತಾದಾಗ ನಂಬೋಕೆ ಆಗ್ತಾ ಇರ್ಲಿಲ್ಲ. ನಾನು ಬ್ರಹ್ಮಕುಮಾರ್ ಇಬ್ರು ಕೂಡ ಎಲ್ಲದನ್ನು ಕರೆಕ್ಟ್ ಆಗಿ ಚೆಕ್ ಮಾಡಿದೀವಿ. ಅದಕ್ಕೆ ತಾಳ್ಮೆ ಇದ್ದ ಎಲ್ಲದನ್ನು ಕೂಡ ತಿಳ್ಕೊಂಡಿದೀನಿ. ಆದ್ರೆ ಅವರೇ ಬ್ಲ್ಯಾಕ್ ರೋಸ್ ಅನ್ನೋದು ಪಕ್ಕ ಅಂತ ಹೇಳ್ತಾನೆ. ಅಣ್ಣ, ಸತ್ಯ ಗೊತ್ತಾದ್ಮೇಲೆ ಯಾಕೆ ಸುಮ್ನೆ ಇದೀಯ? ನಿನಗೆ ಯಾರೇ ತೊಂದರೆ ಕೊಟ್ರು ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ. ಅವ್ರಿಗೊಂದ್ ಗತಿ ಕಾಣಿಸ್ತೀನಿ ಅಂತ ಭರತ್ ಹೇಳ್ದಾಗ, ಭರತ್, ನೀನ್ ಸ್ವಲ್ಪ ಆರಾಮಾಗಿರು. ಆ ಬ್ಲ್ಯಾಕ್ ರೋಸ್ಗೆ ಒಂದ್ ಗತಿ ನಾನ್ ಕಾಣಿಸ್ತೀನಿ. ನನ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ, ನಮ್ಮ ಮನೆಯವ್ರನ್ನೆಲ್ಲ ಎಷ್ಟೆಲ್ಲ ಆಟ ಆಡ್ಸಿದ್ದಾರೆ ಅಂತವ್ರಿಗೆ ನರಕ, ಇಂಚಿಂಚು ನರಕ ತೋರಿಸ್ತೀನಿ. ಜೀವನದಲ್ಲಿ ನೆಮ್ಮದಿನೇ ಇರಬಾರ್ದು, ಆತರ ನಾನ್ ಮಾಡ್ತೀನಿ ಅಂತ ಕಾರಣ ಹೇಳ್ತಾನೆ. ಇನ್ನು ಅದೇ ಟೈಮಿಗೆ ಸಾಹಿತ್ಯ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಸೋಫಾ ಮೇಲೆ ಕುತ್ಕೊಂಡು ಅರುಂಧತಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅರುಂಧತಿ ರೂಮಲ್ಲಿ ಮಾತಾಡಿರ್ತಾಳೆ ಅಲ್ವಾ, ನಾನು ಪ್ರಸನ್ನ ಸ್ವಂತ ಅಕ್ಕ ತಮ್ಮ, ಹಾಗೆ ಅನುನ ಮನೆಯಿಂದ ಆಚೆ ಹಾಕಿದ್ದು, ಪಾಪಮ್ಮನ ಸಾಯಿಸೋಕೆ ಟ್ರೈ ಮಾಡಿದ್ದು, ಎಲ್ಲಾ ಸತ್ಯನೂ ಕೂಡ ಹೇಳಿರೋದನ್ನ ನೆನ್ಪು ಮಾಡ್ಕೊಳ್ತಾಳೆ. ಹಾಗೆ ಈ ಸತ್ಯ ನನ್ನ ತಾಯಿಗೆ ಗೊತ್ತಿಲ್ಲ ಅಂತಾನು ಕೂಡ ಹೇಳಿರ್ತಾಳೆ. ಅದನ್ನ ನೆನ್ಪು ಮಾಡ್ಕೊಂಡು ಬೇಜಾರಾಗಿರ್ಬೇಕಾದ್ರೆ ಈ ಕಡೆ ಅನು ಕೂಡ ಕೆಲವೊಂದು ಕ್ಲೂನ ಕೊಟ್ಟಿರ್ತಾಳೆ. ಈ ಫೋಟೋನ ನಾನ್ ಕಳ್ಸಿಲ್ಲ ಅಂತ ಹೇಳಿದಾಗ ಆ ಫೋಟೋನ ಕಳ್ಸಿದ್ದು ಯಾರು ಅಂತ ಯೋಚನೆ ಮಾಡ್ತಾಳೆ. ಹಾಗಿದ್ರೆ ಮನೆಯವರೆಲ್ಲ ಜಗಳ ಮಾಡ್ತಾ ಇರ್ಬೇಕಾದ್ರೆ ಆ ಫೋಟೋನ ಕಳ್ಸಿರೋದು ಅತ್ತೆನ ಅಂತ ತುಂಬಾನೇ ಬೇಜಾರಾಗ್ಬಿಡ್ತಾಳೆ. ಹಾಗೆ ಅನು ಹೇಳಿರ್ತಾಳೆ ಅಲ್ವಾ, ಈ ಫೋಟೋ ನೀನ್ ಕಳ್ಸಿಲ್ಲ ಅಂದ್ರೆ ಇದನ್ನ ಕಳ್ಸಿರೋದು ಅವಳು ಅಂತ. ಸೊ ಅವಳು ಅಂದ್ರೆ ಇಲ್ಲಿ ಅರುಂಧತಿ ಅಂತ ಸಾಹಿತ್ಯಗೆ ಗೊತ್ತಾಗುತ್ತೆ. ಹಾಗೆ ಅನು ಹೇಳಿರ್ತಾರೆ ಅಲ್ವಾ, ನನ್ನನ್ನ ಮನೆಯಿಂದ ಆಚೆ ಹಾಕಿದ್ದು ಬ್ಲ್ಯಾಕ್ ರೋಸ್, ಇಬ್ರು ಕೂಡ ಒಂದೇ ಅಂತ ಹೇಳಿರೋ ಸತ್ಯನ ನೆನ್ಪು ಮಾಡ್ಕೊಂಡು ಬೇಜಾರಾಗಿರ್ಬೇಕಾದ್ರೆ ಹಾಗೆ ಈ ಕಡೆ ಬಾಬಾ ಕೂಡ ಹೇಳಿರ್ತಾರೆ, ನೀನು ಮನೆಯಲ್ಲಿ ಕಣ್ ತೆರೆದು ನೋಡು, ಸತ್ಯ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿರ್ತಾರೆ. ಅದನ್ನ ನೆನ್ಪು ಮಾಡ್ಕೊಂಡು ತುಂಬಾ ಬೇಜಾರಾಗಿರ್ಬೇಕಾದ್ರೆ ಅಲ್ಲಿಗೆ ಸಡನ್ ಆಗಿ ಕರ್ಣ ಬರ್ತಾನೆ. ಸಾಹಿತ್ಯ, ಏನಾಯ್ತು, ನೀವ್ಯಾಕೆ ಈ ತರ ಕೂತಿದ್ದೀರ ಅಂತ ಕೇಳಿದಾಗ ಕರ್ಣ, ಯಾವಾಗ ಬಂದ್ರೆ ನನಗೆ ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾಳೆ.
ಏನ್ ಯೋಚನೆ ಮಾಡ್ತಾ ಇದ್ದೀರಾ ಸಾಹಿತ್ಯ ಅಂತ ಕೇಳಿದಾಗ, ಅಯ್ಯೋ ಕರ್ಣ, ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಗೆ ಹೇಳೋದು ಕರ್ಣ, ನಾನು ಸತ್ಯನ ಆಚೆನೂ ಕೂಡ ಹೇಳೋಕ್ ಆಗ್ತಾ ಇಲ್ಲ, ಹಾಗಂತ ಮನ್ಸಲ್ಲೂ ಕೂಡ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ. ಸತ್ಯ ಏನಾದ್ರೂ ಗೊತ್ತಾದ್ರೆ ನೀವು ನಿಂತಿರೋ ನೆಲನೇ ಕುಸ್ದೋಗ್ಬೋದು. ಈ ತರ ಸತ್ಯನ ನಾನ್ ನಿಮ್ ಮುಂದೆ ಹೇಗ್ ಹೇಳೋದು ಕರ್ಣ? ತಾಯಿನೇ ಎಲ್ಲ ಅನ್ಕೊಂಡಿದ್ದೀರಾ, ಆದ್ರೆ ನಿಮ್ ತಾಯಿನೇ ಶತ್ರು ಅಂತ ನಾನು ಹೇಗ್ ಹೇಳೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಅಯ್ಯೋ ಸಾಹಿತ್ಯ, ನಾನ್ ನಿಮ್ಗೆ ಕೇಳಿದ್ದು, ಮತ್ತೆ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಊಟ ಮಾಡಿದಿರ ತಾನೆ ಅಂತ ಕೇಳ್ತೇನೆ. ಆಯ್ತು ಊಟ ಅಂತ ಸಾಹಿತ್ಯ ಹೇಳ್ದಾಗ, ಮನೆ ಕೆಲಸದವರು ಬಂದ್ಬಿಟ್ಟು, ಇಲ್ಲ ಸರ್ ಅವ್ರು ಊಟ ಮಾಡಿಲ್ಲ, ಬೆಳಗ್ಗೆ ಇದೇ ತರ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳ್ತಾಳೆ. ಸಾಹಿತ್ಯ, ಯಾಕೆ ಊಟ ಮಾಡಿಲ್ಲ ನೀವಿನ್ನು, ಯಾಕೆ ಈ ತರ ಮಾಡ್ತಾ ಇದೀರಾ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಅಯ್ಯೋ ಕರ್ಣ ಬೇಡ ಕರ್ಣ, ನನ್ಗೆ ಹಸುವಿಲ್ಲ, ಪ್ಲೀಸ್ ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಅಯ್ಯೋ ಸಾಹಿತ್ಯ, ಸುಮ್ನೆ ಬನ್ನಿ ಸಾಹಿತ್ಯ, ಅದ್ ಹೇಗ್ ಹಸುವಿಲ್ಲ ಅಂತ ಹೇಳ್ತೀರಾ, ನಾನು ಊಟ ಮಾಡಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಸಾಹಿತ್ಯನ ಕರ್ಕೊಂಡ್ ಬಂದು ಊಟ ಬಡಿಸ್ತಾ ಇರ್ಬೇಕಾದ್ರೆ, ಕರ್ಣ ಪ್ಲೀಸ್ ಕರ್ಣ, ನನ್ಗೆ ಹಸುವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಇವಾಗೇನ್ ಊಟ ಮಾಡ್ತಿರೋ ಅಥವಾ ಮೂಗಿಡ್ದು ಬಾಯಿ ಓಪನ್ ಮಾಡ್ಲು ಅಂತ ಹೇಳಿದ ತಕ್ಷಣ ಸಾಹಿತ್ಯ ಕೂಡ ಊಟ ಮಾಡ್ತಾ ಇರ್ತಾಳೆ. ಏನ್ ಗೊತ್ತಾ ಸಾಹಿತ್ಯ ಅವರೇ, ಈ ಕೈ ತುತ್ತು ಅನ್ನೋದು ನನ್ಗೆ ತುಂಬಾನೇ ಇಷ್ಟ. ನಾನು ಚಿಕ್ಕವನಿದ್ದಾಗ ಊಟ ಮಾಡೋಲ್ಲ ಅಂತ ಹೇಳಿದಾಗ ಅಮ್ಮನೂ ಕೂಡ ನನ್ಗೆ ಇದೇ ತರ ಕೈ ತುತ್ತನ್ನ ಕೊಡ್ತಾ ಇದ್ರು. ಅವರು ಬರೀ ನನಗೆ ಕೈ ತುತ್ತು ಕೊಟ್ಟಿಲ್ಲ ಸಾಹಿತ್ಯ, ಅದರಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲದೂ ಕೂಡ ಇತ್ತು ಗೊತ್ತಾ ಅಂತ ಹೇಳ್ತೇನೆ. ಅಯ್ಯೋ ಕರ್ಣ, ನೀವು ಅನ್ಕೊಂಡಿರೋ ಹಾಗೆ ಅದ್ರಲ್ಲಿ ಪ್ರೀತಿ, ವಿಶ್ವಾಸ, ಕೈ ತುತ್ತು ಅಲ್ಲ ಕರ್ಣ, ಅದ್ರಲ್ಲಿ ಬರೀ ದ್ವೇಷ, ನರ್ಕ, ನಿಮ್ಮನ್ನ ಅಯ್ಯೋ ಅನ್ಸೋದು ಇತ್ತು. ಆದ್ರೆ ಅದು ನಿಮಗೆ ಗೊತ್ತಿಲ್ಲ. ಈ ಸತ್ಯನ ನಾನು ಹೇಗಪ್ಪ ಅರಗಿಸ್ಕೊಳ್ಳಿ ಅಂತ ಸಾಹಿತ್ಯ ಕೂಡ ತುಂಬಾನೇ ಬೇಜಾರಾಗ್ತಾಳೆ. ಅವಾಗ ಕಾರಣ ಸಾಹಿತ್ಯನ ನೋಡ್ಬಿಟ್ಟು, ಸಾಹಿತ್ಯವರೇ ಮತ್ತೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಭರತ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ, ಹ್ಞೂ ಅಂತ ಹೇಳ್ತಾಳೆ. ನೀವೇನು ಯೋಚನೆ ಮಾಡ್ಬೇಡಿ, ಇನ್ಮೇಲೆ ಈ ಕರ್ಣ ಎಲ್ಲದನ್ನೂ ಕೂಡ ನೋಡ್ಕೊಳ್ತಾನೆ. ಈ ಮನೆಯವ್ರಿಗೆ ಯಾರು ಕೂಡ ತೊಂದರೆ ಕೊಡಬಾರ್ದು, ಆ ರೀತಿ ಕಾಪಾಡ್ಕೊಳ್ತೀನಿ ಅಂತ ಹೇಳಿದಾಗ, ಅಯ್ಯೋ ಕರ್ಣ, ಮನೆಯವರೇ ಶತ್ರುಗಳಾಗಿ ಬದಲಾದಾಗ ಆ ಸತ್ಯ ನಿಮಗೇನಾದ್ರೂ ಗೊತ್ತಾದ್ರೆ ಹೇಗಿರುತ್ತೆ ಗೊತ್ತಾ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಇರ್ತಾಳೆ. ಒಂದ್ ಸ್ವಲ್ಪ ಟೈಮ್ ಕೊಡಿ ಸಾಹಿತ್ಯ, ಯಾರು ಏನು ಎಲ್ಲ ಸತ್ಯನೂ ಕೂಡ ಆಚೆ ತೆಗಿತೀನಿ. ನಾನು ಈ ಮನೆಗೆ ಏನು ಆಗೋಕೆ ಬಿಡೋದಿಲ್ಲ ಸಾಹಿತ್ಯ, ಈ ಮನೆಗೆ ಕಾವಲಾಗಿ ನಾನು ಇದ್ದೇ ಇರ್ತೀನಿ, ಈ ಮನೆನ ಕಾಪಾಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ, ಅಯ್ಯೋ ಕರ್ಣ, ನೀವು ಕಣ್ಣು ಮುಚ್ಕೊಂಡು ಎಲ್ಲದನ್ನೂ ನಂಬ್ತಾ ಇದ್ದೀರಾ, ಸತ್ಯನ ನೀವು ಹುಡ್ಕೋದು ತುಂಬಾನೇ ಕಷ್ಟ ಅಂತ ಅನ್ಕೊಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ರಾಧಾ ಮೇಡಮ್ ಕೂಡ ಪೇಪರ್ ಓದ್ತಾ ಇರ್ಬೇಕಾದ್ರೆ ಅರುಂಧತಿ ಕಾಲ್ ಮಾಡ್ತಾಳೆ. ಅಲ್ಲ, ಈ ಅರುಂಧತಿ ನನ್ಗೆ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಕೋಪ ಮಾಡ್ಕೊಂಡು ಕಾಲ್ನ ಪಿಕ್ ಮಾಡ್ತಾಳೆ. ಮಾಡ್ಬಿಟ್ಟು, ಯಾಕೆ ಕಾಲ್ ಮಾಡಿದ್ಯಾ ಅರುಂಧತಿ ಅಂತ ಕೇಳಿದಾಗ, ಅಯ್ಯೋ ಅನು, ನೀನು ನನ್ನ ಮಗುನ ಸೇವ್ ಮಾಡಿದ್ಯಾ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬೇಕು ತಾನೆ ನಾನು ಅಂತ ಹೇಳಿದಾಗ, ನೋಡು ನನ್ನ ಜಾಗದಲ್ಲಿ ಯಾರೇ ಇದ್ರೂ ಕೂಡ ಸಹಾಯ ಮಾಡ್ತಾ ಇದ್ರು, ಅದ್ರಲ್ಲೂ ಕೂಡ ನೀನು ಉಪಕಾರ ಮಾಡಿರೋರ್ಗೆ ಥ್ಯಾಂಕ್ಸ್ ಹೇಳೋ ಬುದ್ಧಿ ಇರೋಳಲ್ಲ, ನನಗೆಲ್ಲ ಗೊತ್ತು ಅಂತ ಅನು ಹೇಳ್ದಾಗ, ಆದ್ರೂ ಕೂಡ ಉಪಕಾರ ಮಾಡಿರೋಳಿಗೆ ಪ್ರತಿ ಉಪಕಾರ ಮಾಡ್ಬೇಕು ಅಲ್ವಾ, ಅದಕ್ಕೋಸ್ಕರ ನಿನ್ಗೆ ನಾನೊಂದು ಪಾರ್ಸಲ್ನ ಕಳ್ಸಿದೀನಿ ನೋಡು ಅಂತ ಹೇಳ್ಬಿಟ್ಟು ಕಾಲ್ನ ಕಟ್ ಮಾಡಿ ನಗ್ತಾ ಇರ್ತಾಳೆ. ಅರುಂಧತಿ, ಹೇಳು ಅರುಂಧತಿ, ಏನ್ ಪಾರ್ಸಲ್ ಕಳ್ಸಿದ್ಯಾ ಅಂತ ಅನು ಕೂಡ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ಸಾಹಿತ್ಯ ಕಾರಣನ ನೋಡ್ತೀವಿ. ಕಾರಣ ಸಾಹಿತ್ಯ ಹತ್ರ, ಸಾಹಿತ್ಯ ನೀವು ಪದೇ ಪದೇ ಈ ತರ ಬೇಜಾರಲ್ಲಿ ಇರ್ಬೇಕು ಸರಿನಾ ಅಂತ ಹೇಳಿದಾಗ, ಯಾಕೆ ಕಾರಣ, ನನ್ಗೆ ಬೇಜಾರಾದ್ರೆ ನಿಮ್ಗೆ ಖುಷಿ ಆಗುತ್ತಾ ಅಂತ ಕೇಳ್ತಾಳೆ. ಆಗಲ್ಲ ಸಾಹಿತ್ಯ, ನೀವು ಅವಾಗ ಈ ತರ ಬೇಜಾರಲ್ಲಿದ್ರೆ ನಾನು ಕೂಡ ನನ್ನ ಕೈ ತುತ್ತನ್ನ ನಿಮ್ಗೆ ತಿನ್ಸ್ಬೋದು ಅಲ್ವಾ, ಅದಕ್ಕೆ ಅಷ್ಟೇ ಅಪ್ಪ ಅಂತ ಹೇಳ್ತಾನೆ. ಅವಾಗ ಸಾಹಿತ್ಯ ಕೋಪ ಮಾಡ್ಕೊಂಡ್ ಬಿಡ್ತಾಳೆ. ಅಯ್ಯೋ ಬೇಜಾರಾಗಿ ಕೋಪ ಬಂದ್ಬಿಡ್ತಾ, ಇವಾಗ ನಾನು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಭರತ್ ಕೂಡ ಬರ್ತಾನೆ. ಅಪ್ಪ ಭೋಜನ ತುಂಬಾ ಜೋರಾಗಿ ನಡೀತಾ ಇದೆ ಅಂತ ಹೇಳಿದಾಗ, ಅಯ್ಯೋ ಭರತ್, ನೀನು ಕೂಡ ಕಾಲ್ ಎಳಿತಾ ಇದೀಯ ಅಂತ ಸಾಹಿತ್ಯ ಹೇಳ್ತಾಳೆ. ಅಯ್ಯೋ ಅವನ್ ಕಾಲೇ ಸರಿ ಇಲ್ಲ, ಇನ್ನೇನ್ ಅವ್ನ ನಮಗೆ ಕಾಲ್ ಎಳಿತಾನೆ ನೋಡಿ, ಕೊಂಡ್ಕೊಂಡ್ ಯಾವ ತರ ಬಂದಿದ್ದಾನೆ ಅಂತ ಕಾರಣ ಹೇಳ್ದಾಗ, ಏನಣ್ಣ ನೀನು ಇವಾಗ ನನ್ನನ್ನೇ ಕಾಲ್ ಎಳಿತಾ ಇದೀಯಲ್ವಾ ಅಂತ ಭರತ್ ಬೇಜಾರಾಗ್ಬಿಡ್ತಾನೆ. ಏನೋ ಅಪ್ಪ ಅಣ್ಣ ಅದಕ್ಕೆ ಕೂತಿದ್ದಾರೆ, ಸ್ವಲ್ಪ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಕುಂಡ್ಕೊಂಡು ಕಷ್ಟಪಟ್ಟು ಅಲ್ಲಿದ್ದ ಬಂದಿದ್ದೀನಿ, ನೀ ನೋಡಿದ್ರೆ ಈ ತರ ಮಾತಾಡ್ತೀಯಲ್ವಾ, ಹೋಗ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅಲ್ಲೇ ಇರೋ ಟೇಬಲ್ಗೆ ಕಾಲ್ನ ಅಡ್ಡ ಕೊಟ್ಟು ಬೀಳೋಕೆ ಹೋಗ್ತೇನೆ. ಅವಾಗ ಕರ್ಣ ಬಂದು ಹಿಡ್ಕೊಳ್ತಾನೆ. ಗೊತ್ತಿತ್ತು ಅಣ್ಣ ನೀನು ನನ್ನನ್ನ ಬೀಳೋಕೆ ಬಿಡೋದಿಲ್ಲ ಅಂತ, ಅದಕ್ಕೇನೆ ಬೇಕು ಅಂತ ಈ ತರ ಮಾಡ್ದೆ ಅಂತ ಭರತ್ ಹೇಳ್ತಾನೆ. ಇರು, ನಾನು ಸ್ವಲ್ಪ ಅದಕ್ಕೆ ಹತ್ರ ಮಾತಾಡ್ಬೇಕು ಅಂತ ಹೇಳಿದಾಗ, ಅಯ್ಯೋ ಬೇಡಪ್ಪ, ನೀನ್ ಮಾತ್ರ ಮಾತಾಡ್ಬೇಡ ಬಾ ಅಂತ ಕರ್ಣ ಕರ್ಕೊಂಡು ಹೋಗ್ತಾನೆ. ಅಣ್ಣ ಬಿಡೋ, ಸ್ವಲ್ಪ ಮಾತಾಡೋಕೆ, ಯಾಕೋ ಈ ತರ ಮಾಡ್ತೀಯ ಅಂದಾಗ, ಹೌದು ನಾನು ಇದೇ ತರನೇ ಮಾಡೋದು, ನಾನು ಬಿಡೋದಿಲ್ಲ ಮಾತಾಡೋಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತೇನೆ. ಅಣ್ಣ ತಮ್ಮ ಅಂದ್ರೆ ಎಷ್ಟು
ಇಷ್ಟು ಜೀವಕ್ಕೆ ಜೀವ ಕೊಡುತ್ತಾರೆ. ಇವರಿಗೆ ನಾನ್ ಸತ್ಯ ಹೇಳಿದ್ರೆ ನಿಜವಾಗ್ಲೂ ಕೂಡ ಇವರು ಆ ಸತ್ಯನ ಯಾವ ರೀತಿ ತಗೊಳ್ತಾರೋ ಗೊತ್ತಿಲ್ಲ. ಇವ್ರ ಬಾಂಧವ್ಯಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಇರ್ಲಿ ಅಂತ ಸಾಹಿತ್ಯ ಬೇಜಾರಾಗ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಕರ್ಣ ಭರತ್ ಇಬ್ರು ಕೂಡ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ, ಏನೇ ಹೇಳು ಅಣ್ಣ, ಅತ್ತಿಗೆಗೆ ತುಂಬಾ ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದೆ ಅಂತ ಹೇಳ್ತಾನೆ. ಅವಾಗ ಕರ್ಣನು ಕೂಡ ನಗ್ತಾ ಎಲ್ಲಾನು ಕೇಳಿಸ್ಕೊಳ್ತೀಯ ಬಿಡು ನೀನು ಅಂತ ಹೇಳಿ ಇಬ್ರು ಕೂಡ ರೇಗಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ಟೈಮ್ಗೆ ಪ್ರಸನ್ನ ಕೂಡ ಅಲ್ಲೇ ಇರ್ತಾನೆ. ಅಣ್ಣ ನೋಡು ಅಲ್ಲಿ ಅಂತ ಹೇಳ್ಬಿಟ್ಟು ಕರ್ಣಗೂ ಕೂಡ ತೋರಿಸ್ತಾನೆ. ಅಯ್ಯೋ ಮಾವ ಬನ್ನಿ ಇಲ್ಲಿ ಅಂತ ಕರೆದಿದ ತಕ್ಷಣ, ಏನ್ ಕರ್ಣ ಯಾಕೆ ಕರೆದಿದ್ದು ಅಂತ ಪ್ರಸನ್ನ ಕೇಳ್ತಾನೆ. ಏನಿಲ್ಲ ಮಾವ, ನಿಮ್ಮಪ್ಪ ನಿಮ್ಮಮ್ಮನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ ಅಲ್ವಾ, ಏನ್ ಮಾಡಿದ್ರಿ ಅಂತ ಕೇಳ್ತಾನೆ. ಅಯ್ಯೋ ಕರ್ಣ, ನೀನ್ ಒಳ್ಳೆ ಗಂಟ್ ಬಿದ್ದಿದೀಯಲ್ವಾ, ಅವ್ರು ಬರೋದಿಲ್ಲ ಕರ್ಣ, ನಾನೇ ಇಲ್ಲಿ ಬಿಟ್ಟು ಊಟ ಮಾಡ್ಕೊಂಡು ಇದೀನಿ. ಅವರು ಹಳ್ಳಿಯಲ್ಲಿ ಆರಾಮಾಗಿ ಇರ್ತಾರೆ, ಅವರು ತುಂಬಾ ಸ್ವಾಭಿಮಾನಿಗಳು, ಅವರು ಇಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಅಯ್ಯೋ ಮಾವ, ನಿಮ್ಮಪ್ಪ ನಿಮ್ಮಮ್ಮನ ಬಗ್ಗೆ ಹೇಳ್ತಾ ಇದ್ರೆ ನನಗಂತೂ ಗೊತ್ತಾಗ್ತಾ ಇದೆ ಅವರು ಪಕ್ಕ ಇಲ್ಲಿಗೆ ಬರೋದಿಲ್ಲ ಅಂತ. ನಾನ್ ಸುಮ್ನೆ ಬ್ರಹ್ಮಕುಮಾರ್ನ ನಿಮ್ ಊರಿಗೆ ಕಳಿಸ್ಬಿಟ್ಟೆ ಅಲ್ವಾ, ಇಷ್ಟು ಸ್ವಾಭಿಮಾನಿಗಳು ಅಂದ್ರೆ ಅವರು ಬರೋದು ಡೌಟೇ ಬಿಡಿ ಅಂತ ಕರ್ಣ ಹೇಳಿದ ತಕ್ಷಣ ಪ್ರಸನ್ನಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಅದೇ ಟೈಮ್ಗೆ ಮನೆ ಹತ್ರ ಒಂದು ಕಾರ್ ಕೂಡ ಬರುತ್ತೆ. ಅದನ್ನ ನೋಡ್ಬಿಟ್ಟು ಕರ್ಣ, ಅಯ್ಯೋ ಮಾವ, ಆಗಿದ್ರೆ ಕಾರ್ ಖಾಲಿ ಬಂದಿರುತ್ತೆ ಅಲ್ವಾ, ಬ್ರಹ್ಮಕುಮಾರ್ ಕರ್ಕೊಂಡ್ ಬಂದಿರೋದಿಲ್ಲ ಅಲ್ವಾ, ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಸನ್ನನ ಆ ಕಡೆ ತೋರಿಸ್ತಾರೆ. ಪ್ರಸನ್ನಗಂತೂ ಫುಲ್ ಭಯ ಆಗ್ತಾ ಇರುತ್ತೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕರ್ಣ ಏನ್ ಮಾಡಕ್ ಹೊರಟಿದ್ದಾನೆ ಅಂತ ನೋಡ್ಬೇಕು. ಇವತ್ತಿನ ಎಪಿಸೋಡ್ಗಿಂತ ನಾಳಿನ ಎಪಿಸೋಡ್ ಸಖತ್ತಾಗಿದೆ. ಥ್ಯಾಂಕ್ ಯು.